ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ಐಸಿಸ್ ಉಗ್ರರು ಅನ್ನುವಂತ ಮಾಹಿತಿ. ಅವರನ್ನ ಅರೆಸ್ಟ್ ಮಾಡಲಾಗಿದೆ. ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳನ್ನ ಬಂಧಿಸುವಂತಹ ಕೆಲಸವನ್ನ ಎನ್ಐಎ ಮಾಡಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಬ್ಬರು ಐಸಿಸ್ ಉಗ್ರರನ್ನ ಬಂಧನ ಮಾಡಲಾಗಿದೆ. ಅಬ್ದುಲ್ ಫಯಾಜ್, ತಲ್ಹಾ ಖಾನ್ ಬಂಧಿತರು. ಜಕಾರ್ತಾ, ಇಂಡೋನೇಷಿಯಾದಲ್ಲಿ ಇವರು ಅಡಗಿ ಕೂತಿದ್ರು. 2023ರಲ್ಲಿ ಪುಣೆ ಸ್ಫೋಟದಲ್ಲಿ ಈ ಇಬ್ಬರೂ ಕೂಡ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮುಂಬೈ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಇಬ್ಬರನ್ನ ಕೂಡ ಲಾಕ್ ಮಾಡುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಆ ಇಬ್ಬರ ಫೋಟೋ ಗಮನಿಸ್ತಾ ಇದ್ದೀರಿ. ಒಬ್ಬಾತ ಅಬ್ದುಲ್ ಫಯಾಜ್, ಪುಣೆಯಲ್ಲಿ ನಡೆದಂಥ ಆ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿದ್ದಾತ ಅಬ್ದುಲ್ ಫಯಾಜ್. ಮತ್ತೊಬ್ಬ ತಲ್ಹಾ ಖಾನ್. ಇಬ್ಬರನ್ನ ಕೂಡ ಮುಂಬೈ ಏರ್ಪೋರ್ಟ್ನಲ್ಲೇ ಬಂಧಿಸಲಾಗಿದೆ. ಬಂಧಿತ ಅಬ್ದುಲ್ ಫಯಾಜ್ ಪುಣೆಯ ಬಾಡಿಗೆ ಮನೆಯಲ್ಲಿ ಈತ ವಾಸ ಇದ್ದ. ಐಇಡಿಗಳನ್ನ ತಯಾರಿಸಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈತ ಭಾಗಿಯಾಗ್ತಿದ್ದ ಅನ್ನುವಂಥ ಮಾಹಿತಿ ಇದೆ. 2022-23ರಲ್ಲಿ ಬಾಂಬ್ ತಯಾರಿಕೆಯ ತರಬೇತಿಯನ್ನ ಈ ಇಬ್ರು ಕೂಡ ಕೊಡ್ತಾ ಇದ್ರಂತೆ. ಐಇಡಿ ಪರೀಕ್ಷಿಸೋಕೆ ನಿಯಂತ್ರಿತ ಸ್ಫೋಟಗಳನ್ನ ಕೂಡ ಈ ಕ್ರಿಮಿಗಳು ನಡೆಸಿದ್ರು. ಪುಣೆಯಲ್ಲಿ ಮಾಡ್ಯೂಲ್ ಅನ್ನ ಸ್ಫೋಟಿಸುವಂತಹ ಕೆಲಸವನ್ನ ಈ ಉಗ್ರರು ಮಾಡಿದ್ರು. ಈ ಉಗ್ರಗಾಮಿಗಳು, ಐಸಿಸ್ ಉಗ್ರರು ಮಾಡಿದ್ರು. ಈ ಹಿಂದೆ ಈ ಸಂಬಂಧ 10 ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಆಗಿತ್ತು. ಇದೀಗ ಅಬ್ದುಲ್ ಫಯಾಜ್ ಹಾಗೆ ತಲ್ಹಾ ಖಾನ್ ಇಬ್ಬರನ್ನ ಕೂಡ ಬಂಧಿಸುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಮುಂಬೈ ಏರ್ಪೋರ್ಟ್ಗೆ ಅವರು ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ವಿರುದ್ಧ ಈ ಹಿಂದೆಯೇ 3 ಲಕ್ಷದ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ವಾಂಟೆಡ್ ಲಿಸ್ಟ್ ನಲ್ಲಿದ್ರು ಅಬ್ದುಲ್ ಫಯಾಜ್ ಹಾಗೆ ತಲ್ಹಾ ಖಾನ್. ಇವರ ಮಾಹಿತಿಯನ್ನ ಕೊಟ್ಟವರಿಗೆ 3 ಲಕ್ಷ ಬಹುಮಾನ ಅಂತ ಹೇಳಿ ಎನ್ಐಎ ಆಗ್ಲೇ ಘೋಷಿಸಿತ್ತು. ಈಗ ಮುಂಬೈ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಇಬ್ಬರನ್ನ ಕೂಡ ಲಾಕ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಬ್ರು ಕೂಡ ಐಸಿಸ್ ಉಗ್ರಗಾಮಿ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದವರು ಅನ್ನುವಂತ ಮಾಹಿತಿ ಇದೆ. ಇಂಡೋನೇಷಿಯಾ ಹಾಗೆ ಜಕಾರ್ತಾದಲ್ಲಿ ತಲೆಮರೆಸಿಕೊಂಡಿದ್ರು. ಇಲ್ಲಿದ್ದಾಗ ಬಾಂಬ್ ತಯಾರಿಕೆಯ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ರು. ಐಇಡಿ ಬಾಂಬ್ಗಳ ಸ್ಫೋಟವನ್ನ ಕೂಡ ಆಗಾಗ್ಗೆ ನಡೆಸ್ತಾ ಇದ್ರು. ಪರೀಕ್ಷಾರ್ಥವಾಗಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಇಬ್ರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.